ಅತ್ತೆ ಹುಷಾರಾ? ಹೇಗಿದ್ದಾರೆ? ಹಾಂ, ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಿಮಗೆ ಎಲ್ಲರ ಬಗ್ಗೆ ಎಷ್ಟು ಕಾಳಜಿ ಅಲ್ವಾ? ನನ್ನವರಲ್ವಾ? ಸಾರಿ ಕರ್ಣ ಸರ್. ಯಾವುದಕ್ಕೆ? ಆಗಲೇ ನೀವು ರೌಡಿಗಳಿಗೆ ರಿಯಾಕ್ಟ್ ಮಾಡಿಲ್ಲ, ಅದಕ್ಕೆ ನಂಗೆ ಸಿಟ್ಟು ಬಂದು ಅವ್ರಿಗೆ ಬೈದ್ಬಿಟ್ಟೆ. ನೀವು ಹೇಳಿದ್ದು ಸರಿ ಅಂತ ಯೋಚನೆ ಮಾಡಿದ್ಮೇಲೆ ಅನಿಸ್ತು. ನೀವು ಹೇಳಿದ್ದು ತಪ್ಪಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಸದ್ಯ ನಮ್ಮ ಹೋಮ್ ಮಿನಿಸ್ಟರ್ ನನ್ನ ನಿರ್ಧಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಪಾಸ್ ಮಾಡಿಬಿಟ್ರು. ಸುಮ್ಮನೆ ಬೈಸ್ಕೊಂಡಲ್ರಿ, ಮುಖೇಶ್ ದಪ್ಪ ಮಾಡ್ಕೊಂಡಿದ್ರಿ ಗೊತ್ತಾ? ಸೇಮ್ ಕಾಳಿ ಮಾತೆ ಅವತಾರ. ಸಾರಿ ಕೇಳಿದ್ನಲ್ಲ. ನಿಮ್ಗೊಂದು ವಿಷಯ ಹೇಳ. ಲೈಟ್ ಹೌಸ್ ಇಷ್ಟೊಂದು ಪರ್ಮಿಷನ್ ಕೇಳಬೇಡಿ ಅಂತ ಆಗಲೇ ಹೇಳಿಲ್ವಾ? ನೀವು ಹೇಳ್ತಾ ಇದ್ರೆ ಲೈಫ್ ಲಾಂಗ್ ಕೇಳಿಸ್ಕೊತಾನೆ ಇರ್ತೀನಿ. ಏನೇ ಆದರೂ ನಾನು ನಿಮ್ಮ ಹೆಂಡ್ತಿ ತಾನೆ? ಹೌದು, ನೋ ಡೌಟ್. ನಿಮ್ಗೇನೇ ಕಷ್ಟ ಬಂದರೂ ನಿಮ್ಗೆ ಹೆಲ್ಪ್ ಮಾಡಿಕೊಂಡು ನಿಮ್ಮ ಜೊತೆಗೆ ಇರ್ತೀನಿ. ನನಗೂ ಅದೇ ಬೇಕಾಗಿರೋದು, ನೀವು ಜೊತೆಗೆ ಇರಬೇಕು. ಥ್ಯಾಂಕ್ ಯು ಸರ್. ನಾನು ತಮಾಷೆ ಮಾಡ್ತಿಲ್ಲ. ರೀ, ನಾನೆಲ್ಲರೂ ಮತ್ತೆ ಸರಿ, ಈಗ ಸೀರಿಯಸ್ ವಿಚಾರಕ್ಕೆ ಬರ್ತೀನಿ. ಸರಿ, ನಾನು ಗಂಭೀರ ಆಗ್ತೀನಿ. ನಿಮ್ಮ ಸುತ್ತಮುತ್ತ ಏನೋ ನಡೀತಾ ಇದೆ ಸರ್. ನೀವೊಂಥರ ಕಾಣ್ದಿರೋ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ನಿಮ್ಗೆ ಯಾಕಾಗ ಅನ್ನಿಸ್ತು? ತಾರಾ ಮ್ಯಾಮ್ ನನ್ನ ಹತ್ರ ಮಾತಾಡಿದ್ದು ತುಂಬ ವಿಚಿತ್ರವಾಗಿತ್ತು. ನೀವು ಅವ್ರ ಹತ್ರ ಏನೂ ಶೇರ್ ಮಾಡ್ಕೊಳ್ತಿಲ್ಲ ಅನ್ನೋ ಥರ ಹೇಳಿದ್ರು. ಎಲ್ಲರೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸರ್. ನಿಮಗೆ ಮನೇಲೂ ಒತ್ತಡ, ಹಾಸ್ಪಿಟ್ಲಲ್ಲೂ ಒತ್ತಡ. ಹೀಗಿರುವಾಗ ನಾನು ನಿಮಗೆ ಪ್ರಶ್ನೆ ಕೇಳಿ ನಿಮಗೆ ಸ್ಟ್ರೆಸ್ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಎಂತಿದ್ದೇವರು, ನೀವು ನನ್ನ ಜೊತೆಗಿದ್ರೆ ಅದು ಎಂಥ ಸ್ಟ್ರೆಸ್ ಆಗಿರಲಿ ಹೀಗೆ ಹೊರಟೋಗುತ್ತೆ. ಇತ್ತೀಚೆಗೆ ಇದನ್ನು ರಿಸರ್ಚ್ ಮಾಡಿ ಕಂಡಿಡ್ದೆ ಗೊತ್ತಾ? ಎಲ್ಲನೂ ತಮಾಷೆ ನಿಮಗೆ. ನೋಡಿ, ನಾವಿನ್ನು ಮುಂದೆ ತುಂಬ ಕೇರ್ಫುಲ್ ಆಗಿರಬೇಕು. ನಾವಿಬ್ಬರು ಒಂದೇ ಅನ್ನೋದನ್ನು ಎಲ್ರಿಗೂ ತೋರಿಸ್ಬೇಕು. ನೀವು ನನ್ನನ್ನು ಬಿಟ್ಕೊಡೋದಾಗ್ಲಿ, ನಾನು ನಿಮ್ಮನ್ನು ಬಿಟ್ಕೊಡೋದಾಗ್ಲಿ ಮಾಡಬಾರ್ದು. ಎರಡು ದೇಹ ಒಂದೇ ಪ್ರಾಣ, ರೈಟ್? ಅದ್ರಲ್ಲಿ ತೋರಿಸ್ಕೊಳ್ಳೋದೇನು ಬಂತು? ನೀವು ಆಲ್ರೆಡಿ ಹಾರ್ಟ್ ಸೈಟ್ ತೊಗೊಂಡದ್ರಲ್ಲಿ ಮನೆ ಕಟ್ಟಿ ಸೆಟ್ಲ್ ಆಗಿಬಿಟ್ಟಿದ್ದೀರಾ. ಬೇಡ ಅಂದರೂ ಸಪ್ರೇಟ್ ಆಗಲ್ಲ. ಇನ್ನು ಬಿಟ್ಕೊಡೋ ದೂರದ ಮಾತು. ಗೊತ್ತು ಸರ್, ಆದರೆ ನಮ್ಮ ಸುತ್ತಮುತ್ತ ಇರೋರು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಏನೇ ಗೊಂದಲ ಇದ್ದರೂ ಇಬ್ಬರು ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೋಬೇಕು. ಹಾಗಂತ ನೀವು ಹೇಳ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಿಲ್ಲ. ನೀವಾಗ ನೀವು ಹೇಳಿದ್ರೆ ನಾನು ಕೇಳಿಸ್ಕೊಳ್ತೀನಿ. ಓಕೆನಾ? ಜೀವ್ಸೂರ್, ಸ್ವಲ್ಪ ಸೀರಿಯಸ್ ಆಗ್ತೀರಾ? ನೀವು ಹೇಳಿದೆಲ್ಲ ಗೊತ್ತಾಯ್ತು ನಿಧಿ. ನಿಮ್ಮ ಮನಸ್ಸಲ್ಲಿ ನನಗೋಸ್ಕರ ಎಷ್ಟು ಪ್ರೀತಿ ಕಾಳಜಿದೆ ನಂಗೆ ಗೊತ್ತಿಲ್ಲ ಅಂದ್ಕೊಂಡ್ರಾ? ನಿಮ್ಮೆಲ್ಲ ಆತಂಕಕ್ಕೆ ಉತ್ತರ ಕೊಡ್ತೀನಿ. ಈ ಲೈಫ್ನ ಒಂದೇ ಸಲ ಟ್ರಾವೆಲ್ ಮಾಡೋಕ್ಕಾಗೋದು. ಇವತ್ತಿನ ಈ ಕ್ಷಣ ನಾಳೆ ನೆನಪಾಗುತ್ತೆ. ಒಳ್ಳೆಯದೋ ಕೆಟ್ಟದ್ದೋ ಪ್ರತಿ ಕ್ಷಣ ಅನುಭವಿಸ್ತಾ ಹೋಗ್ಬೇಕು. ಈ ಜೀವನನ ಸಂಪೂರ್ಣವಾಗಿ ಜೀವಿಸೋಣ ನಿಧಿ. ಗುಡ್ ಮಾರ್ನಿಂಗ್ ಹೆಂಡ್ತಿದೇವರು. ಗುಡ್ ಮಾರ್ನಿಂಗ್ ಪತಿದೇವ್ರೆ. ಈ ಥರ ಓಪನ್ ಕಿಚನಲ್ಲಿ ತಬ್ಗೊಳ್ಳೋದನ್ನ ನಾವು ಬ್ಯಾನ್ ಮಾಡಿದ್ದೀವಿ. ಸೊ ಇವಾಗ ನೀವು ಫೈನ್ ಕಟ್ಟಬೇಕಾಗುತ್ತೆ. ಹಾಗೂ ಒಂದು ಆಪ್ಷನ್ ಇದೆಯಾ? ಹಾಗಿದ್ರೆ ನೀವು ಫೈನ್ ತಗೋತಾನೆ ಇರಿ, ನಾನು ತಪ್ಕೋತಾನೆ ಇರ್ತೀನಿ.